ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಅನು ವ್ಲಾಗ್ ಇನ್ ಕನ್ನಡ. ಇವತ್ತಿನ ದಿನ ಬಂದಿದ್ದೀನಿ ಮಮ್ಮಿ ಮನೆಗೆ. ಸೊ ತಿಂಗಳ ಕಾರ್ಯ ಎಲ್ಲ ಮುಗೀತು. ಎಲ್ಲ ಮುಗಿದ ನಂತರ ನಾನು ಸುನಿಮಾ ಎಲ್ಲ ಮಮ್ಮಿ ಮನೆಗೆ ಬಂದಿದ್ದೀವಿ. ತುಂಬಾ ದಿನಗಳಾಗಿತ್ತು, ತುಂಬಾ ದಿನಗಳೇ 4-5 ತಿಂಗಳಾಗಿತ್ತು ಮಮ್ಮಿ ಮನೆಗೆ ಬಂದು. ಇವಾಗ ಬಂದಿದ್ದೀವಿ. ಅದಕ್ಕೆ ಬೈತಿದ್ರು ನಮ್ಮಪ್ಪನೂ ನಮ್ಮಮ್ಮ. ಸುನಿ ಮಾ, ನಮ್ಮ ತಾಯಿ ದೀಕ್ಷಾ ಮೇಡಮ್ ಈಗ ತಾನೇ ಸ್ನಾನ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೂ ತಲೆ ಒಣಗಿಲ್ಲ, ಇಬ್ರು ತಲೆ ಒಣಗಿಸ್ತಾ ಇದ್ದೀವಿ. ಸೊ ಇವತ್ತಿನ ದಿನ ಬನ್ನಿ ಹಾಗೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋಗ್ತೀನಿ. ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಹಾಗೆ ಬರೋಣ, ಸುತ್ತಮುತ್ತಲು ಪರಿಸರನೂ ನೋಡ್ಕೊಂಡು ಬರೋಣ. ನೋಡಿ ಎಷ್ಟು ಪಿಂಪಲ್ ಆಗಿತ್ತು ಅಂತ ತೋರಿಸ್ತೀನಿ. ಮಾರ್ಕ್ಸ್ ಕಾಣಿಸ್ತಿದೆ. ಇದಿಷ್ಟು ಪಿಂಪಲ್ ಆಗಿತ್ತು. ಈಗ 1 ತಿಂಗಳು ಪ್ರಾಮಿಸ್ ಮಾಡಿದ್ದೀನಿ ಸುನಿಗೆ ಮುಖ ಕಿತ್ತಾಕಲ್ಲ ಅಂತ. ಈಗ ನೆಕ್ಸ್ಟ್ ಹೋಗ್ತಾ ಇದ್ದೀವಿ ಟೆಂಪಲ್ಗೆ. ಸೊ ಬನ್ನಿ. ಸೊ ಈಗೇನು ನೋಡ್ತಿದ್ದೀರಾ, ದೇವ್ರ ಮನೆ ಈಗ ಆಲ್ರೆಡಿ ಬೆಳಿಗ್ಗೆನೇ ಎದ್ದು ಮಮ್ಮಿ ಡೈಲಿ ಪೂಜೆ ಮಾಡಿರ್ತಾರೆ. ಆ ನಂತರ ಯಾರೇ ದೇವ್ರ ಮನೆಗೆ ಹೋದ್ರು ಜಸ್ಟ್ ಕೈ ಮುಗಿದು ಅಥವಾ ಕಡ್ಡಿ ಹಚ್ಬಿಟ್ಟು ಬರ್ತಾರೆ. ಸಾಮಾನ್ಯವಾಗಿ ಯಾವಾಗಲೂ ದೇವ್ರ ಮನೆ ಹೀಗೆ ಇರುತ್ತೆ, ಹೇಗೆ ನೋಡ್ತಿದ್ದೀರೋ ಡಿಟ್ಟೋ ಹಾಗೆ ಇರುತ್ತೆ, ಏನು ಚೇಂಜಸ್ ಇರಲ್ಲ. ಎಕ್ಸ್ಟ್ರಾ ಹೂಗಳಿದ್ರಷ್ಟೇ ಚೇಂಜಸ್ ಅಂತ ನೀವು ನೋಡ್ಬೋದು. ಇದು ನಮ್ಮ ದೇವ್ರ ಮನೆ. ಅಪ್ಪ ಫುಲ್ಲು ಟೀ ಕುಡ್ನೇ ಹಾಕ್ಸಿರೋದು ಮನೆಗೆ. ಟೀ ಕುಡ್ನ ಹುಣಸೂರಲ್ಲಿ ಹೋಗಿ ತೆಗೆದುಕೊಂಡು ಬಂದಿದ್ರು. ಸೊ ಈಗ ಹೊರಡೋಣ ಅಂಥೇಳಿ ಹೊರಡ್ತಾ ಇದ್ದೀವಿ. ಡ್ಯಾಡಿ ಕನ್ಸ್ಟ್ರಕ್ಷನ್ ಹತ್ರ ಇದ್ದಾರೆ. ರಾಮನಗರದಲ್ಲಿ ಇನ್ನೊಂದು ಕಮರ್ಷಿಯಲ್ ಕನ್ಸ್ಟ್ರಕ್ಷನ್ ನಡೀತಿದೆ. ಸೊ ಹಾಗಾಗಿ ಡ್ಯಾಡಿ ಅಲ್ಲಿದ್ದಾರೆ. ಸೊ ಈಗ ಅಣ್ಣ, ನಾನು ಮತ್ತು ಸುನಿ ಮತ್ತು ನಮ್ಮ ಸೋದ್ರ ಮಾವ ಎಲ್ಲ ಒಟ್ಟಿಗೆ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ನೀವಿಲ್ಲಿ ನೋಡ್ತಾ ಇರ್ಬೋದು, ಮುಂದೆ ಕೂತಿರೋದು ಅಣ್ಣ, ಪಕ್ಕದಲ್ಲಿ ಸುನಿ ಕೂತಿದ್ದಾರೆ. ಆನಂತರ ನಾನು, ಸಚ್ಚು, ಮಮ್ಮಿ, ದೀಕ್ಷಾ ಕೂತಿದ್ದೀವಿ. ಈಗ ಹೋಗ್ತಾ ಇದ್ದೀವಿ. ಹಾಗೆ ನೋಡ್ತಾ ಇರ್ಬೋದು, ಯಾವಾಗಲೂ ಅಷ್ಟೇ. ಈಗ ರೀಸೆಂಟಾಗಿ ನಾನು ಪರ್ಚೇಸ್ ಮಾಡಿದ್ದು ಪ್ರಾಪರ್ಟಿ ಇಲ್ಲೇ ನೋಡಿ, ನಾನು ತೋರಿಸ್ತೀನಿ. ಎಲ್ಲಿ ಎಸ್ ಈ ದಿಬ್ಬ ಇತ್ತಲ್ಲ, ಅದು ಮಣ್ಣಿನ ದಿಬ್ಬ ಇತ್ತಲ್ಲ, ಅಲ್ಲೇ ನಾನು ಪರ್ಚೇಸ್ ಮಾಡಿದ್ದು ರೀಸೆಂಟಾಗಿ. ಐ ಥಿಂಕ್ ಡಿಸೆಂಬರ್ ಟೈಮ್ನಲ್ಲಿ ಪರ್ಚೇಸ್ ಮಾಡಿದ್ದು, ಖಂಡಿತ ಯೂಟ್ಯೂಬ್ ದುಡ್ಡಿಂದ ಅಲ್ಲ. ಎಸ್ ಈಗ ನಾವು ಹೊರಟ್ವಿ. ನೋಡ್ತಾ ಇರ್ಬೋದು, ನನಗೆ ಏನಿದೆಯೋ ಇಲ್ವೋ ಎಲ್ಲಾದರೂ ಗ್ರೀನರಿ ಕಂಡುಬಿಟ್ರಂತೂ ತುಂಬಾ ಖುಷಿಯಾಗುತ್ತೆ. ಸೊ ನಾನು ತೆಗೆದುಕೊಂಡಂಥ ಪ್ರಾಪರ್ಟಿ ಹತ್ರದಲ್ಲೇ ಈ ಬೆಂಗಳೂರು ಮೈಸೂರು ರೋಡು ಹೈವೇ ಬರ್ತಿದೆ. ಈಗಂತೂ ಒಳ್ಳೆ ರೋಡು ಅಂತಲೇ ಹೇಳ್ಬೋದು, ಒಳ್ಳೆ ಜಾಗ ಅಂತ ಹೇಳ್ಬೋದು. ಅಕ್ಕಪಕ್ಕ ಇರೋ ಜಮೀನು ಅವ್ರಿಗೆಲ್ಲ ತುಂಬ ಒಳ್ಳೆ ರೇಟ್ ಸಿಗುತ್ತೆ, ಅದಂತೂ ಪಕ್ಕ. ನಾವು ಕಾರಲ್ಲಿ ಹೋಗ್ಬೇಕಾದ್ರೆ ಯಾರು ಇವರು ಏನೋ ಮಾಡ್ತಿದಾರಲ್ಲ, ಕಳ್ಳರು ಇದ್ದಂಗಿದ್ದಾರೆ ಅಂತ ಸ್ನೋ ಮಾಡ್ಕೊಂಡು ನೋಡ್ಕೊಂಡು ಹೋದ್ವಿ. ಅದೊಂದು ಫನ್ನಿ ಮೂಮೆಂಟ್ ಅಂತಲೇ ಹೇಳ್ಬೋದು. ಈಗ ಲಕ್ಷ್ಮೀಪುರ ಹೋಗ್ತಾ ಇದ್ದೀವಿ. ಲಕ್ಷ್ಮೀಪುರಕ್ಕೆ ಹೋದ ನಂತರ ನಾವು ದೇವಸ್ಥಾನಕ್ಕೆ ಹೋಗ್ತೀವಿ. ಸೊ ಬನ್ನಿ ಹಾಗೆ ಲಕ್ಷ್ಮೀಪುರಕ್ಕೆ ಹೋಗ್ತಾ ಗಿಡಗಳ ಸೌಂದರ್ಯ, ಪ್ರಕೃತಿ ಸೌಂದರ್ಯ ನೋಡ್ಕೊಂಡು ಹೋಗೋಣ. ಎಸ್, ಲಕ್ಷ್ಮೀಪುರ ಇನ್ನೇನು ಹತ್ತತ್ರ ಬಂತು. ನಮ್ಮ ಮಾವ, ಸೋದ್ರ ಮಾವ, ಮಮ್ಮಿಯವರ ಕೊನೆಯಣ್ಣ. ಸೊ ಇವ್ರೇನು ನೋಡ್ತಿದ್ದೀರಾ, ಅವರು ಗಿಣಿ ಮಾಮ ಅಂಥೇಳಿ, ನಾನು ಗಿಣಿ ಮಾಮ ಅಂತ ಅವ್ರಿಗೆ ಹೆಸರಿಟ್ಟಿರೋದು. ಏನಕ್ಕೆ ಅಂದರೆ ಅವ್ರು ನನಗೊಂದು ಗಿಣಿ ಕೊಡಿಸಿದ್ರು ಚಿಕ್ಕ ಹುಡುಗಿನಲ್ಲಿ. ಸೊ ಅವಾಗಿಂದನೂ ಗಿಣಿ ಮಾಮ ಅಂತಲೇ ಹೆಸರಿಟ್ಬಿಟ್ಟಿದ್ದೀನಿ. ಈಗ ದೇವಸ್ಥಾನಕ್ಕೆ ತಲುಪಿದ್ವಿ. ಇದರ ಅಡ್ರೆಸ್ಸನ್ನು ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಬಿಟ್ಟಿರ್ತೀನಿ. ನಾವು ಮೊರೆ ಬಿದ್ದಂಥ ದೇವರು. ಸೊ ನನಗೆ ಸುಮಾರು ಹೆಲ್ತ್ ಇಶ್ಯೂಸ್ ಇತ್ತು. ದೀಕ್ಷು ಪ್ರೆಗ್ನೆನ್ಸಿನಲ್ಲೇ ನನಗೆ ತುಂಬ ಅಂದರೆ ತುಂಬಾ ಹೆಲ್ತ್ ಇಶ್ಯೂಸ್ ಇತ್ತು. ಆಗ ಸುನಿಮಾ ಅರ್ಕೆ ಮಾಡ್ಕೊಂಡಿದ್ರು. ಮತ್ತು ಸಚ್ಚು ಇದರಲ್ಲೂ ಅಷ್ಟೇ, ಏನೂ ತೊಂದರೆ ಇಲ್ಲದೆ ಡಿಲಿವರಿ ಆಗ್ಲಪ್ಪ ಅನುಗೆ ಅಂಥೇಳಿ ಅರ್ಸ್ಕೊಂಡಿದ್ರು. ಫಸ್ಟು ನಾನು ಸುನಿಮಾ ಕಣ್ಣಲ್ಲಿ ನೀರು ನೋಡಿದ್ದು ನನ್ನ ಡಿಲಿವರಿ ಆದಮೇಲೆ. ಸೆಕೆಂಡ್ ಆಪ್ರೇಷನ್ ಆಯಿತು ನನಗೆ 9 ದಿನಕ್ಕೆ. ಆವಾಗಲೇ ನಾನು ಅವ್ರ ಕಣ್ಣಲ್ಲಿ ನೀರು ನೋಡಿದ್ದು. ಆನಂತರ ಸೆಕೆಂಡ್ ಪ್ರೆಗ್ನೆನ್ಸಿ ಡಿಲಿವರಿ ಆದ ನಂತರ ಯಾವುದೇ ರೀತಿ ತೊಂದರೆ ಆಗಲಿಲ್ಲ ನನಗೆ. ಸೊ ಹಾಗಾಗಿ ಸುನಿಮಾ ಇಲ್ಲಿ ಬಂದು ಜೋಡು ಮರಿಯನ್ನು ಕುಯ್ದು ಅರ್ಕೆ ತೀರಿಸ್ಬಿಟ್ಟು ಹೋದ್ವಿ. ಸೊ ಹಾಗಾಗಿ ಸುನಿ ತುಂಬ ನಂಬ್ತಾರೆ ದೇವರನ್ನು. ಇಲ್ಲಿ ಹೊಸದು ಏನೋ ಒಂದು ಮನೆ ನೋಡ್ತಾ ಇದ್ದೀರಾ, ಅಂದರೆ ಭಕ್ತಾದಿಗಳಿಗೆ ಅಡುಗೆ ಮಾಡ್ಕೊಂಡು ಊಟ ಮಾಡಲಿಕ್ಕೆ ಅಂತ ಇರುವಂಥ ಜಾಗ. ಅದು ರೀಸೆಂಟಾಗಿ ನಮ್ಮ ಫ್ಯಾಮಿಲಿಯವರು ಕಟ್ಸ್ಕೊಟ್ಟಿರುವಂಥದ್ದು. ದೀಪ ಅಂತಿದ್ದಾಳೆ ನನ್ನ ಕಸಿನ್ನು, ಅವಳು ಕಟ್ಸ್ಕೊಟ್ಟಿದ್ದು. ಇದು ದೇವಸ್ಥಾನ, ತುಂಬ ಚಿಕ್ಕ ದೇವಸ್ಥಾನ ಸ್ನೇಹಿತರೆ, ತುಂಬ ಶಕ್ತಿ ದೇವತೆ, ತುಂಬ ಅಂದರೆ ತುಂಬ ಶಕ್ತಿ ದೇವತೆ. ಇಲ್ಲಿಂದ ಅರ್ಸ್ಕೊಂಡು ಹೋದವ್ರಿಗೆ ಯಾರಿಗೂ ಕೂಡ ಅವರ ಅರ್ಕೆ ತೀರಲಿಲ್ಲ ಅಂತ ಅನ್ನೋದೇ ಇಲ್ಲ. ಸೊ ಅರ್ಕೆ ನೆರವೇರುತ್ತೋ ಇಲ್ವೋ ಅಂತ ಕೆಲವರು ಹೂ ಕೇಳೋರು ಕೂಡ ಕೇಳ್ತಾರೆ ದೇವ್ರನ್ನ. ಹೂ ಎಡಗಡೆ ಕೊಟ್ಟರೆ ಅರ್ಕೆ ನೆರವೇರಲ್ಲ, ನೀವು ಮನಸ್ಸಲ್ಲಿ ಏನು ಇಟ್ಕೊಂಡಿರ್ತೀರ ಅದು ನೆರವೇರೋದಿಲ್ಲ. ಬಲಗಡೆ ಕೊಟ್ಟರೆ ಖಂಡಿತವಾಗ್ಲೂ ನಿಮ್ಮ ಮನಸ್ಸಲ್ಲಿ ಏನಿದೆ ಅದು ನೆರವೇರುತ್ತೆ ಅಂತ ಹೇಳಿ ಅರ್ಥ. ಸೊ ಈ ಗಂಟೆ ಏನಿದೆ ಇದು ಈಗ ರೀಸೆಂಟಾಗಿ ಏನೋ ಒಂದು ಅರ್ಕೆ ಇತ್ತು, ಆವಾಗ ಸುನಿಮಾ ತೊಗೊಂಡು ಬಂದು ದೇವಸ್ಥಾನಕ್ಕೆ ಕೊಟ್ಟರು.
ಸೊ ಇದು ದೇವಸ್ಥಾನ. ನೀವು ಮೊರೆ ಬಿದ್ದಂತಹ ದೇವರು, ನೀವು ನಂಬುವಂಥ ದೇವರು ಯಾವುದು ಅಂತ ನನಗೆ ಕಾಮೆಂಟ್ ಮಾಡಿ ತಿಳಿಸಿ ಸ್ನೇಹಿತರೆ. ಸೊ ಈಗ ನಾವಿಲ್ಲಿ ಪೂಜೆನ ಮುಗಿಸ್ಕೊಂಡು ಹೊರಡೋಣ ಅಂತಿದ್ದೀವಿ. ನಾವಿಲ್ಲಿ ಪೂಜೆ ಆದ ತಕ್ಷಣ ಹೊಟ್ಬಿಟ್ವಿ, ಟೈಮ್ ವೇಸ್ಟ್ ಮಾಡಲೇ ಇಲ್ಲ. ಸೊ ಈಗ ಮಂಗಳಾರತಿ ಕೂಡ ಆಗುತ್ತೆ, ನೀವು ನೋಡ್ಕೋಬೋದು ನೋಡಿ. ನಾನು ಯಾವಾಗಲೂ ಒಂದೇ ಕೇಳೋದು, ದೇವ್ರು ಎಲ್ಲರಿಗೂ ಒಳ್ಳೇದು ಮಾಡಪ್ಪ, ಎಲ್ಲರಿಗೂ ಒಳ್ಳೆ ಬುದ್ಧಿ ಕೊಡಪ್ಪ ಅಂತಲೇ ಕೇಳ್ಕೊಳ್ಳೋದು. ಎಲ್ಲರಿಗೂ ಆಯುಸ್ಸು ಆರೋಗ್ಯ ಕೊಟ್ಟು ಕಾಪಾಡು ಅಂತ. ಸೊ ಎಲ್ಲರಿಗೂ ಸೇರಿಸೇ ನಾನು ಕೇಳ್ಕೊಳ್ಳೋದು, ಒಬ್ಳಿಗೆ ಯಾವತ್ತೂ ಏನೂ ಕೇಳ್ಕೊಂಡಿಲ್ಲ. ಸೊ ಒಂದು ಫ್ಯಾಮಿಲಿ ಬಂತು, ಇಮಿಡಿಯೇಟ್ ಬಂತು ಅಂಥೇಳಿ ನಾವು ತಕ್ಷಣವೇ ಹೊರಗೆ ಬಂದುಬಿಟ್ವಿ. ನೋಡಿ ಸಚ್ಚಿತ್ ಇಲ್ಲೂ ಆಟ ಆಡ್ತಿದ್ದಾನೆ. ಇದು ಅಜಿಯೋದಲ್ಲಿ ತೆಗೆದುಕೊಂಡಂಥ ಶರ್ಟ್, ಸಚ್ಚು ಹಾಕಿರೋದು 199 ರೂಪಾಯಿನ ಶರ್ಟ್, ಅದು ತುಂಬ ಚೆನ್ನಾಗಿದೆ. ಸೊ ಈಗ ಇಲ್ಲಿಂದ ಹೊರಡೋದೇನೆ, ದೇವಸ್ಥಾನದಿಂದ ಹೊರಟ್ಬಿಡೋಣ. ಇಲ್ಲಿಂದ ಹೊರಡಿ ಡೈರೆಕ್ಟಾಗಿ ನಾನು ಅಜ್ಜಿ ಮನೆಗೆ ಹೋಗ್ತೀನಿ. ಅಜ್ಜಿ ಮನೆ ಆ ನಂತರ ನಮ್ಮನೆಗೆ ಹೋಗೋಣ ಅಂದ್ಕೊಂಡಿದ್ದೀವಿ. ಅತ್ತೆ ಅಲ್ಲಿ ಅಡುಗೆ ಮಾಡ್ತಿದ್ದಾರೆ. ಸೊ ಹಾಗಾಗಿ ಇನ್ ಕೇಸ್ ನೀವೇನಾದರೂ ದೇವಸ್ಥಾನಕ್ಕೆ ಹೋಗಬೇಕು ಅಂದರೆ ಅಡ್ರೆಸ್ಸನ್ನು ಲಿಂಕ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ನೋಡಿಕೊಂಡು ನೀವು ಕೂಡ ಹೋಗ್ಬೋದು ದೇವಸ್ಥಾನಕ್ಕೆ. ಚಿಕ್ಕದು ದೇವಸ್ಥಾನ, ಬಟ್ ಆದರೆ ಅದ್ರ ಕೀರ್ತಿ ಇದೆಯಲ್ಲ ತುಂಬ ದೊಡ್ಡದು, ಶಕ್ತಿ ದೇವತೆ ಅಂತಲೇ ಹೇಳ್ಬೋದು. ನಾನು ಸುನಿಮಾ ಸ್ವಲ್ಪ ಜಾಸ್ತಿ ನಂಬ್ತೀವಿ ದೇವರನ್ನು. ಈಗ ಹೊರಡೋದೇನೆ, ಹ್ಯಾಂಡ್ ಸ್ಯಾನಿಟೈಸ್ ಮಾಡ್ಕೊಂಡು ಇಚ್ಛೆ ಬರ್ತಾ ಇದ್ದೀನಿ, ನೋಡ್ತಾ ಇರ್ಬೋದು. ನೈಸ್ ಸ್ಮೆಲ್. ನಂಗೊಂಚೂರು ಸಿನಿಮಾಗಂತೂ ಅದೇನು ಖುಷಿ ಸಿಗುತ್ತೋ, ನನ್ನ ಕಿಂಡಲ್ ಮಾಡೋದು, ನನ್ನ ರೇಗ್ಸೋದು ಅಂದರೆ ತುಂಬಾ ಖುಷಿ. ಸೊ ಕೊನೆಗೆ ಫೈನಲಿ ನನಗೂ ಸ್ವಲ್ಪ ಕಾಯಿ ಚೂರು ಕೊಟ್ಟರು. ನಿಜವಾಗ್ಲೂ ತೆಂಗಿನಕಾಯಿ ತಿನ್ನೋದ್ರಿಂದ ಹಾರ್ಮೋನಲ್ ಇಂಬ್ಯಾಲೆನ್ಸ್ ಕಡಿಮೆ ಆಗುತ್ತೆ, ಥೈರಾಯ್ಡ್ ಇರೋರಿಗೆ ತುಂಬ ಒಳ್ಳೆಯದು. ಎಸ್, ದೇವ್ರ ದರ್ಶನ ಎಲ್ಲ ಆಯಿತು. ಈಗ ಒಂದು ರೌಂಡ್ ಹಾಗೆ ಇಲ್ಲಿ ಸುತ್ತಾಡಿಕೊಂಡು ಹಾಗೆ ಹೊಟ್ಬಿಡ್ತೀವಿ. ಅಜ್ಜಿ ಮನೆಗೆ ಹೋಗ್ಬಿಟ್ಟು ಅಜ್ಜಿ ಮನೆಯಿಂದ ಡೈರೆಕ್ಟು ರಾಮನಗರ ಹೋಗ್ತೀನಿ. ಸೊ ಕೆಂಗೇರಿಗೆ ಪ್ರಾಬಬ್ಲಿ ಇನ್ನೂ 2-3 ಡೇಸ್ ಹೋಗೋದು ಬೇಡ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀವಿ. ನೋಡೋಣ ಏನೇನಾಗುತ್ತೋ. ಈಗ ಸ್ನೇಹಿತರೆ ನಾವಿಲ್ಲಿಂದ ಹೊರಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಇಲ್ಲೇನು ನೋಡ್ತಿದ್ದೀರಾ, ಏನು ಹಳ್ಳಿ ಮರ ಅಂತ ಹೇಳ್ತೀವಿ, ದೊಡ್ಡಾಲ್ದ ಮರದ ಥರ ಇರುತ್ತೆ, ಹಳ್ಳಿ ಮರ. ಎಸ್, ಇಲ್ಲೇ ನಾವು ಲಾಸ್ಟ್ ಟೈಮು ಅಡುಗೆ ಮಾಡಿ ಊಟ ಮಾಡಿದ್ದು. ಇದು ದೇವಸ್ಥಾನ. ಈಗ ಹೊರಡೋಣ ಬನ್ನಿ. ಹೊರಡ್ತಾ ಆನ್ ದ ವೇ ರೋಡ್ನಲ್ಲಿ ಪೈನಾಪಲ್ ಇತ್ತಪ್ಪ, ಎಷ್ಟು ಚೆನ್ನಾಗಿತ್ತು ಗೊತ್ತಾ, ನಿಜವಾಗ್ಲೂ ಸೂಪರಾಗಿತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ನೀವು ಗೆಸ್ ಮಾಡಿ ಎಷ್ಟಿರ್ಬೋದು ಅಂತ. ಈಗ ಪೈನಾಪಲನ್ನು ತೆಗೆದುಕೊಂಡು ಬಂದರು. ಆ್ಯಕ್ಚುಲಿ ಪೈನಾಪಲ್ಲು ತುಂಬ ಹಣ್ಣಾಗಿರೋದನ್ನೇ ನೋಡಿ ತೆಗೆದುಕೊಳ್ಳಿ. ಈ ರೀತಿ ಇದು ಹೈಬ್ರಿಡ್ ಅಂತ ಅಂದ್ಕೊಳ್ತೀನಿ, ತುಂಬಾ ಸಿಹಿ ಇರುತ್ತೆ. ಬಟ್ ಆದರೆ ನೀವು ನಾಟಿ ತೊಗೊಂಡ್ರೆ ತುಂಬ ರುಚಿ ಇರುತ್ತೆ. ಇದರಲ್ಲಿ ತುಂಬ ನೀರಿನ ಥರ ಇರುತ್ತೆ. ಪೈನಾಪಲ್ ಜಿಲೇಬಿ ಮಾಡ್ಬೋದು, ಬಟ್ ಇದರಲ್ಲಿ ಮಾಡಲಿಕ್ಕೆ ಆಗೋದಿಲ್ಲ. ಇದರಲ್ಲಿ ಏನಿದ್ರು ನಿಮಗೆ ಜ್ಯೂಸ್ ಮಾಡಲಿಕ್ಕೆ ಉಪಯೋಗ ಆಗುತ್ತೆ. ಸೊ ಈಗ ಸುನಿಮಾ ಮತ್ತು ನಮ್ಮ ಮಾವ ಇಬ್ಬರು ತೆಗೆದುಕೊಂಡು ಬಂದರು. ಇವ್ರ ಹೆಸರು ಶಿವಣ್ಣ ಅಂಥೇಳಿ. 50 ಕೊಟ್ಟು 50 ಕೊಟ್ಟು. ಸರಿ, ಬೆಂಗಳೂರಲ್ಲಿ 80 ಇರುತ್ತಲ್ವಾ, 100 ರೂಪಾಯಿ ಮೇಲೆ. ಇನ್ನೊಂದು ಬಿಡಕ್ಕಾಗಲ್ಲ, ಬಿಟ್ಟರು ಬಿದ್ದೈತಿದೆ. ಸೂಪರ್ ಸೂಪರ್. ಸೊ ಒಂದೊಂದು ಎಷ್ಟು ದಪ್ಪ ಇದೆ. ಈಗ ಅಲ್ಲಿಂದ ಹೊಟ್ವಿ. ಆನ್ ದ ವೇ ಬರ್ತಾ ನಮಗೆ ತಾವರೆ ಹೂವು ಕಾಣಿಸ್ತು. ನಾನು ಸ್ವಲ್ಪ ಸ್ಲೋ ಮಾಡೋಣ, ತಾವರೆ ಹೂವು ನೋಡ್ಕೊಳ್ತೀನಿ ಅಂತ ಅಂದೆ. ತಾವರೆ ಹೂವದಲ್ಲಿ ಒಂದು ವಿಶೇಷತೆ ಹೇಳಬೇಕು, ಇದರಲ್ಲಿ ಹಲವಾರು ಔಷಧಿ ಗುಣಗಳಿದ್ದಾವೆ. ಅದಲ್ಲದೆ ಸ್ನೇಹಿತರೆ, ಈ ತಾವರೆ ಹೂವನ ಹುರಿದು ಪುಡಿ ಮಾಡಿ ಕೂಡ ಮುಖಕ್ಕೆ ಅಪ್ಲೈ ಮಾಡ್ತಾರೆ. ಇದ್ರ ಭಸ್ಮ ಅಂತ ಅಂದರೆ ಸುಟ್ಟ ನಂತರ ಸಿಗುವಂಥ ಬೂದಿ ಏನಿದೆ, ಅದರಿಂದ ಕೂಡ ನಿಮಗೆ ಮುಖಕ್ಕೆ ಫೇಸ್ ಪ್ಯಾಕನ್ನು ಮಾಡ್ಕೊಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ. ಆ ಸ್ಕಿನ್ ಪ್ರಾಬ್ಲಮ್ ಇರೋರಿಗೆ ಹೇಳಿ ಮಾಡಿಸ್ತಂಥದ್ದು ಅಂತಲೇ ಹೇಳ್ಬೋದು. ಇದು ನಮ್ಮ ಮಾವನ ಮನೆ. ಸೊ ಇದು ತೋಟ ನೀವು ನೋಡಿರ್ತೀರಾ. ನೆಕ್ಸ್ಟ್ ತೋಟ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ, ಆಯಿತಾ? ನೀವು ಅದನ್ನು ಮಿಸ್ ಮಾಡಿಬಿಡಿ, ತುಂಬ ಚೆನ್ನಾಗಿರುತ್ತೆ. ಪಡವಲ್ಕಾಯಿ ಅಲ್ಲ, ಏನೋ ಹೇಳ್ತಾರಲ್ಲ, ಅಡ್ಲಕಾಯಿ ಬೆಳೆಸೋರೆ, ಸಬ್ಸಿಗೆ ಸೊಪ್ಪು, ಇದು ಕೀರೆ ಸೊಪ್ಪು. ಪೈನಾಪಲ್, ಹಲಸಿನಕಾಯಿ,
ಮಾವಿನಕಾಯಿ ಹೋದ್ಸರಿ ಕಿತ್ತಿದ್ದು. ಒಂದ್ಸತಿ ಕಿತ್ತಿದ್ವಿ. ಅಜ್ಜಿ ಮನೆಗೆ ಬಂದ್ವಿ. ಇದು ಅಜ್ಜಿ ಮನೆ. ಹಾ ಹಂಗ್ ಮಾಡಿರೋದು. ನೋಡ್ ಪಾಪ ಕಾಲ್ ಕೊಡ್ದಿ ಕಾಲ್ ಮುರ್ದಾಕೋರೆ. ಇನ್ವಿಟೇಷನ್ ಮಾ ಅಲ್ಲಿಗೆ 10 ರೂಪಾಯಿ. ಸುನಿ ಬನ್ನಿ. ಸಚಿ ಕಮ್. ಸುನಿ ಆಮೇಲೆ ಹೋಗೋಣ ಬನ್ನಿ. ಆನಂತರ ಇಲ್ಲಿ ನಾವೆಲ್ಲ ಊಟ ಕೂತ್ಕೊಂಡ್ವಿ. ನಾನು ಅಣ್ಣ ಜೊತೆಲಿ ಕೂತಿದ್ದೀವಿ. ಸಚ್ಚು ಮತ್ತು ದೀಕ್ಷಾ ಸುನಿಮಾ ಜೊತೆಲಿ ಕೂತಿದ್ರು. ಯಾವಾಗಲೂ ಸಚ್ಚು ಡಿಪಾರ್ಟ್ಮೆಂಟ್ ಸುನಿಮಾನೇ ತೆಗೆದುಕೊಳ್ತಾರೆ. ಅವ್ನಿಗೆ ಊಟ ತಿನ್ನಿಸೋದ್ರೆಲ್ಲ ಅವರೇ ಮಾಡ್ಕೊಳ್ತಾರೆ. ಇಲ್ಲ ಅಂದರೆ ಅವನು ತಿನ್ನೋದೇ ಇಲ್ಲ. ನಾನು ಹೊಡೆದು ಬಿಡ್ತೀನಿ ಅನ್ನೋ ದೃಷ್ಟಿಯಿಂದ. ಇಲ್ಲಿ ನೋಡ್ತಾ ಇರ್ಬೋದು ಅಣ್ಣ ತಂಗಿ ಏನು ಕಿತ್ತಣ್ಕಿನ್ನವ್ರು ಇಬ್ಬರಪ್ಪ ಯಾವಾಗ್ಲೂ ಜೊತೆಲಿ ಕೂತ್ಕೊಂಡು ಊಟ ಮಾಡ್ತಿದ್ದಾರೆ. ಸೊ ಈಗ ಬೆಸ್ಟ್ ಕಾಮೆಂಟ್ಸನ್ನು ನೋಡುವಂಥ ಸಮಯ. ಮಹಾಲಕ್ಷ್ಮಿ ಅವರು ವಾಟ್ ಎ ಕ್ಯಾಪ್ಷನ್. ಹೋಟೆಲ್ನಲ್ಲಿ ಇಷ್ಟು ರುಚಿಯಾದ ಸಾಗು ಸಿಗೋ ಚಾನ್ಸೇ ಇಲ್ಲ. ಇಷ್ಟು ರುಚಿಯಾದ ಸಾಗು ಸಿಗೋದು ಅನು ಸ್ವಯಂ ಕಲಿಕೆಯಲ್ಲಿ ಮಾತ್ರ. ಅನು ಮೇಡಮ್ನ ಅದ್ಭುತವಾದ ಕೈ ರುಚಿ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಹಾಲಕ್ಷ್ಮಿ ಅವರೇ. ನೆಕ್ಸ್ಟ್ ಬಂದು ಮಂಗಳೂರು ಮೀನು ಅಂತ. ಅವರ ಕಾಮೆಂಟನ್ನು ಯಾಕೆ ಚೂಸ್ ಮಾಡಿದೆ ಅಂದರೆ ಮಂಗಳೂರು ಮೀನು ಅಂತ ಇಟ್ಟಿರೋ ಹೆಸರೇ ತುಂಬ ಅಟ್ರಾಕ್ಟಿವ್ ಆಗಿತ್ತು. ಹಾಗಾಗಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ಅಕ್ಕ ಭಾವ. ನಿಮ್ಮ ಜೀವನದಲ್ಲಿ ಸದಾಕಾಲ ಖುಷಿ ಸಂತೋಷ ಯಾವಾಗಲೂ ತುಂಬಿರಲಿ ಅಂತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪುಟ. ನೆಕ್ಸ್ಟು ನಾಗರಾಜವರು. ಹಾಯ್ ಅಕ್ಕ, ನಿಮ್ಮ ಜೋಡಿ ತುಂಬ ಚೆನ್ನಾಗಿದೆ. ದೇವರು ನಿಮಗೆ ಒಳ್ಳೇದು ಮಾಡಲಿ. ನಿಮ್ಮ ಎಲ್ಲ ಕೆಲಸಗಳಿಗೂ ಆಲ್ ದ ಬೆಸ್ಟ್. ನಿಮ್ಮ ವೀಡಿಯೋಸ್ನ ನಮ್ಮ ಯಜಮಾನರು ನನ್ನ ಮಗಳು ಎಲ್ಲರೂ ನೋಡ್ತೀವಕ್ಕ. ಸಚ್ಚು ಅಂದರೆ ತುಂಬ ಇಷ್ಟ. ಬಾಯ್ ಅಕ್ಕ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ನಾಗರಾಜು ಅವರೇ. ಥ್ಯಾಂಕ್ ಯು ಸೋ ಮಚ್. ದೀಪು ಅವರು ವಾವ್ ಲವ್ ಯು ಸುನಿ ಬ್ರೋ. ಸುನಿ ಅವರು ತುಂಬ ಜನಕ್ಕೆ ಇನ್ಸ್ಪಿರೇಷನ್ ಆ್ಯಂಡ್ ಅನುಸಿಸ್ ಟೀಚಿಂಗ್ ಮಾಡೋದು ತುಂಬ ಸುಲಭವಾಗಿ ಅರ್ಥ ಆಗುತ್ತೆ. ಕ್ಯೂಟ್ ಕಪಲ್ಸ್ ಆ್ಯಂಡ್ ನಂಬರ್ 1 ಯೂಟ್ಯೂಬರ್ ಆಗಿ ಕೀಪ್ ರಾಕಿಂಗ್. ಲವ್ ಯು ಫ್ರಮ್ ಹಾಸನ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ದೀಪು. ನೆಕ್ಸ್ಟ್ ಬಂದು ಮಹಾಲಕ್ಷ್ಮಿ ಅವರು. Frankly speaking, madam, your family members are really lucky to have you. You are bundle of talent which is really fabulous and ನಾನು ನೀವು ತೋರಿಸುವಂತಹ ರೆಸಿಪೀಸ್ನ ಟ್ರೈ ಮಾಡ್ತೀನಿ ಆ್ಯಂಡ್ ಮನೇಲಿ ಗುಡ್ ರೆಸ್ಪಾನ್ಸ್ ಸಿಗುತ್ತೆ. ಇದಕ್ಕಿಂತ ಏನು ಬೇಕು ಅಲ್ವಾ ಮೇಡಮ್. ಮೈ ಚಿಲ್ಡ್ರನ್ಸ್ ಆ್ಯಂಡ್ ಮೈ ಹಸ್ಬೆಂಡ್ ರಿಯಲಿ ಲವ್ಸ್ ದ ರೆಸಿಪಿ ವಿಚ್ ಯು ಹ್ಯಾವ್ ಶೋನ್. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಮಹಾಲಕ್ಷ್ಮಿ ಅವರೇ. ಥ್ಯಾಂಕ್ ಯು ಎಲ್ಲರಿಗೂ ಯಾರೆಲ್ಲ ಕಾಮೆಂಟ್ ಮಾಡಿದ್ದೀರಾ, ಯಾರೆಲ್ಲ ನನ್ನ ಆ್ಯನಿವರ್ಸರಿಗೆ ವಿಶ್ ಮಾಡಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಆಶೀರ್ವಾದ ಸದಾ ನಮ್ಮ ಮೇಲಿರಲಿ ಅಂತ ನಾನು ಆಶಿಸ್ತೇನೆ. ಸ್ನೇಹಿತರೆ, ಮತ್ತೆ ಇದು ಪಾರ್ಟ್ 2 ಬರ್ತಿದೆ ಹಳ್ಳಿ ವ್ಲಾಗಲ್ಲಿ. ತುಂಬ ಅಂದರೆ ತುಂಬ ಸೊಗಸಾಗಿರುವಂಥ ಪ್ರಕೃತಿ ಎಲ್ಲವನ್ನು ತೋರಿಸ್ತೀನಿ. ಸೊ ಇವತ್ತಿನ ವ್ಲಾಗ್ನ ಇಲ್ಲೇ ಮುಗಿಸುವಂಥ ಸಮಯ ಬಂತು. ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.